ಒಂದು ಮನೆ ಇತ್ತು ಕೇಳುವಂಗದ. ಎಂಥ ಜನ ಈ ಜಗತ್ತಿನಲ್ಲಿ ಬಾಳಿ ಬದುಕ್ತಾ ಇರ್ತಾರೆ. ಒಂದು ಸಣ್ಣ ಮನೆ ಇತ್ತು. ಆ ಮನೆಯೊಳಗೆ 3 ಹುಡುಗರಿದ್ದು, ಮಕ್ಕಳಿದ್ದು. ಮನೆಯಲ್ಲಿ ತಾಯಿ ಇದ್ಲು, ಆದರೆ ತಂದೆ ತೀರಿಕೊಂಡಿದ್ದ. ಮಕ್ಕಳನ್ನು ತಾಯಿ ಜೋಪಾನ ಮಾಡ್ತಾ ಇದ್ಲು. ಅದೇನು ಶ್ರೀಮಂತರ ಮನೆಯಲ್ಲ, ಸಾಮಾನ್ಯ ಮನೆ, ಬಡವರ ಮನೆ. ಆದರೆ ಉಣ್ಣಾಕ ತಿನ್ನಕ್ಕೇನು ಕೊರತಿರಲಿಲ್ಲ. ಅಂಥದ್ದೊಂದು ಚಿಕ್ಕದಾದ ತೃಪ್ತ ಮನೆ ಅದು. ಆ ಮನೆಯೊಳಗೆ ತಾಯಿ ಮಕ್ಕಳನ್ನು ಜೋಪಾನ ಮಾಡ್ಕೋತ ಇದ್ದರು. ಆ ಮಕ್ಕಳು ಒಂದಕ್ಕೆ 4 ವರ್ಷ, ಒಂದಕ್ಕೆ 6 ವರ್ಷ, ಒಂದಕ್ಕೆ 8 ವರ್ಷ. 3 ಮಂದಿ ಮಕ್ಕಳವು ಬಹಳ ಚಲೋ ಇದ್ದು. ಆವಾಗ ಸಾಲಿ ಕಲಿಸೋ ಪದ್ಧತಿ ಇರಲಿಲ್ಲ. ತಾಯಿನೇ ಗುರುವಾಗಿ ಮಕ್ಕಳ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸ್ತಿದ್ಲು. ಈಗಿನ ಶಾಲೆಗಳ ಬೇರೆ, ಅವಾಗಿನ ಶಾಲೆ ಬೇರೆ. ಆವಾಗ ಬದುಕು ಹೆಂಗಿರ್ಬೇಕಂತ ಕಲಿಸ್ತಿದ್ದರು, ಈಗ ಗಳಿಕೆ ಹೆಂಗಿರ್ಬೇಕಂತ ಕಲಿಸ್ತಾರೆ. ಅಷ್ಟೇ ವ್ಯತ್ಯಾಸ. ಹೆಂಗೆ ನಮ್ಮ ಸಂಪತ್ತು ಹೆಚ್ಚು ಮಾಡಬೇಕು ಅಂತ ಈಗ, ಅವಾಗ ನಮ್ಮ ಜೀವನ ಹೆಂಗೆ ಶ್ರೀಮಂತ ಆದೀತು ಅಂತ ಅವಾಗ. ಇದೇ ವ್ಯತ್ಯಾಸ ಆಗಿನ ಶಿಕ್ಷಣಕ್ಕೆ ಈಗಿನ ಶಿಕ್ಷಣಕ್ಕೆ. ಹಂಗೆ ತಾಯಿ ಆ ಮಕ್ಕಳಿಗೆ ಕಲಿಸ್ತಿದ್ಲು ಹೆಂಗೆ ಬದುಕೋದು, ಚಂದಾಗಿ ಬದುಕೋದು ಹಿಂಗೆ ಬದುಕಬೇಕಲ್ಲ. ಪರಮಾತ್ಮನೇ ಅದನ್ನು ಎತ್ತುಕೋಬೇಕು, ಹಂಗೆ ಬದುಕಬೇಕು ಅಂತ ಕಲಿಸ್ತಿದ್ಲು. ಇದಕ್ಕೆ ತಾಯಿ ದೇವರು, ತಾಯಿ ಗುರು ಅಂತ ಕರೀತಾರೆ. ಆ ಮನೆಯೊಳಗೆ ಹಿಂಗೆ ನಡೀತಾ ಇತ್ತು. ಒಂದು ದಿವಸ ರಾತ್ರಿ ಕಾಲ ಒಬ್ಬ ಶ್ರೀಮಂತ ಕುದುರೆ ಮೇಲೆ ಪ್ರವಾಸ ಮಾಡ್ಕೋಂತ ಆ ಊರಿಗೆ ಬಂದ. ಅವಾಗ ರಾತ್ರಿ ಆಗಿತ್ತು. ಇನ್ನೆಲ್ಲಿ ಮನೆಗಳು ಎಲ್ಲ ಮುಚ್ಚಿ ಹೋಗಿದ್ದು. ಇದೇನು ಊರ ಕೊನೆಯಲ್ಲಿ ಇದೊಂದೇನು ಗುಡಿಸಲ ಮನೆ ಇತ್ತೋ, ಆ ಮನೆಯೊಳಗೆ ದೀಪ ಇನ್ನೂ ಉರಿತಿತ್ತು. ತಾಯಿ ಆ 3 ಹುಡುಗರನ್ನ ಕೂಡಿಸಿಕೊಂಡು ಅವಕ್ಕೆ ಎಲ್ಲ ಊಟ ಮಾಡಿಸಿ ಎಲ್ಲ ಮಾಡಿ ಹಾಸಿಗೆ ಹಾಸಿ ಆ 3 ಮಕ್ಕಳನ್ನು ಕೂಡಿಸಿಕೊಂಡು ಚಲೋ ಕತೆ ಹೇಳ್ತಿದ್ಲು. ಅದ ಶಿಕ್ಷಣ, ಅದ ರಾತ್ರಿ ಶಾಲೆ. ಹೆಂಗೆ ಶಿಕ್ಷಣ ಕೊಡ್ತಿದ್ಲು. ಕತೆ ಹೇಳ್ಕೋತ ಕೂತಿದ್ಲು. ಇವರು ಬಾಗಿಲ ಬಡಿದ್ರು. ಶ್ರೀಮಂತರೇನು ಬಂದಿದ್ರೆ ಸಾಹುಕಾರರು ದೊಡ್ಡ ಕುದುರೆ ಮೇಲೆ ಇಳಿದು ಬಾಗಿಲ ಬಡಿದ್ರು. ಇವ್ರ ವಯಸ್ಸು ಆವಾಗ ಸುಮಾರು 70 ವಯಸ್ಸಾಗಿತ್ತು ಸಾಹುಕಾರರಿಗೆ. ಆವಾಗ ಬಾಗಿಲ ತೆಗೆದ್ಲು ತಾಯಿ. ಇವರು ಹಿರಿಯರೊಬ್ಬರು ಎದುರಿಗೆ ನಿಂತಿದ್ದನ್ನು ನೋಡಿ ಆಕೆಗೆ ಬಹಳ ಸಂತೋಷ ಆಯಿತು. ತಂದೆ ಬಂದಂಗೆ ಆಯಿತು. ಹಂಗಿರಬೇಕು, ಭಯ ಆಗಲಿಲ್ಲ. ನಮ್ಮ ತಂದೆನೇ ಬಂದ ಅಂತ ಅನ್ನಿಸ್ತು. 70 ವರ್ಷ ಆಗಿತ್ತು. ಆವಾಗ ಆಕೆ ಬಹಳ ಆನಂದವಾಗಿ, ತಾವು ಬನ್ನಿ ಒಳಗೆ, ನನ್ನ ಮಕ್ಕಳಿದಾರ, ಒಂದಿಷ್ಟು ತಾವು ಪ್ರಸಾದ ತೆಗೆದುಕೊಳ್ಳಿ ಅಂತ ಕೇಳಿದ್ಲು. ಆವಾಗ ಆತ ಹೇಳ್ದ, ಇಲ್ಲ, ನಾನು ಬಂದಿದ್ದು ಒಂದು ರಾತ್ರಿ 1 ದಿವಸ ಇಲ್ಲಿ ಕಳಿಬೇಕು, ಮತ್ತು ನಾಳೆ ನಾನು ಹೋಗಬೇಕು. ಅದಕ್ಕೆ ನನಗೇನು ಆಹಾರ ಬೇಕಿಲ್ಲ, ಸ್ವಲ್ಪ ಮಲಗಾಕ ಕೊಟ್ಟರೆ ಸಾಕು ಅಂದ. ಹೇಗದ ದೊಡ್ಡ ಸಿರಿವಂತ. ಆ ತಾಯಿಗೆ ಗೊತ್ತಿರಲಿಲ್ಲವ ಯಾರು ಅಂತ. ಆವಾಗ ಆಕೆ ಹೇಳಿದ್ಲು, ನನಗೆಷ್ಟು ಸಂತೋಷ ಆಗ್ತದೆ. ತಮ್ಮ ಮನೆ ಇದು, ಇವೆಲ್ಲ ತಮ್ಮ ಮೊಮ್ಮಕ್ಕಳು, ತಾವು ಬನ್ನಿ ಆರಾಮಾಗಿ ಮಲ್ಕೊಳ್ಳಿ. ಆದರೆ ಮಲಗೋಕ್ಕಿಂತ ಮುಂಚೆ ನಮ್ಮ ಮನೆಯಾಗ ಒಂದು ನೇಮದ, ಏನಾದರೂ ಉಂಡ ಮಲ್ಕೋಬೇಕು ಅಂತ ನಮ್ಮ ತಾಯಿ ತಂದೆಗಳ ಕಲಿಸ್ಯಾರ, ನಮ್ಮ ಗಂಡ ಕಲಿಸ್ಯಾನ. ಅದಕ್ಕೆ ನೀವು ಆಹಾರ ತಗೊಳ್ಳೇಬೇಕು ಅಂದ್ಲು. ಆವಾಗ ಈ ಮುದುಕನಿಗೆ ಅನ್ನಿಸ್ತು, ಹಿಂಗೆ ಯಾರ್ಯಾರು ಹೇಳಿರಲಿಲ್ಲ, ಅವನ ತಾಯಿ ಹೇಳಿದ್ಲು. ಅವನ ತಾಯಿ ಮಲಗದರ ಎಬ್ಬುಸಿ ಉಣಿಸಿ ಮಲಗಿಸಿದ್ಲು.
ಅದ ನೆನಪಾಯಿತು ಅವನಿಗೆ. ಈ ಮಗಳು ತಾಯಿ ಹಂಗೆ ಕಾಣಕ್ಕೆ ಶುರುವಾದ್ಲು. ಈ ಮಗಳಿಗೆ ಇವ ತಂದೆ ಹಂಗೆ ಕಾಣಕ್ಕೆ ಶುರುವಾದ. ಮನೆ ಹೆಂಗಾಗಿರಬೇಕು, ಸ್ವರ್ಗ ಆಗಿತ್ತದ. ಒಂದ ಕ್ಷಣದಾಗ ಬದುಕಬೇಕು. ಹಿಂಗದ. ಊಟ ಮಾಡಿದ, ಬಹಳ ಆನಂದ ಆಯಿತು. ಕಣ್ತುಂಬ ಆನಂದದ ಅಶ್ರು ಸುರಿಸಿದ. ಆರಾಮಾಗಿ ಮಲ್ಕೊಂಡ. ಆ ಮನೆ ಪರಿಸ್ಥಿತಿಯೆಲ್ಲ ವಿಚಾರ ಮಾಡಿ ಮಲ್ಕೊಂಡ. ಮನ್ಯಾಗ ಏನೂ ಇರಲಿಲ್ಲ. ಆಹಾರ ಇತ್ತು, ಆದರೆ ಅಲಂಕಾರ ಇರಲಿಲ್ಲ. ಆರೋಗ್ಯ ಇತ್ತು, ಆಭರಣ ಇರಲಿಲ್ಲ. ಮನ್ಯಾಗ ದೊಡ್ಡ ಹೃದಯ ಇತ್ತು, ಆದರೆ ಸಂಪತ್ತ ಇರಲಿಲ್ಲ. ಅವ ಅಂದ, ಎಂಥ ಸೌಖ್ಯ ಅದ ಇಲ್ಲಿ. ಏನು ಸೌಖ್ಯ ಇರಬೇಕು, ಹಿಂಗಿರಬೇಕು. ಮನೆ ಇದ್ದರೆ ನಮ್ಮದು ಮನೆ ಅದ, 4 ಮಂದಿ ಮಕ್ಕಳದಾರ, ಮನೆ ತುಂಬ ರೊಕ್ಕ ತುಂಬಿ ಸುರಿತದ. ಆದ್ರೆ ಒಂದು ದಿವಸ ಹಿಂಗಿಲ್ಲ, ನಮ್ಮ ಮನ್ಯಾಗ ಆರಾಮಿಲ್ಲ. ರಾತ್ರಿ ಮಲ್ಕೊಂಡ. ಅವನಿಗೆ ಅನ್ನಿಸ್ತು ಈ ಎಲ್ಲ ಇದೇನು ಕುಟುಂಬದ ಇದನ್ನು ಶ್ರೀಮಂತ ಮಾಡಬೇಕು ಅನ್ನಿಸ್ತು. ತಲೆಯಾಗ ಹೆಂಗೆ ಹೊಳಿತು. ಅದಕ್ಕೇನು ಮಾಡಿದ, ಇವರಂತೂ ತಗೊಳ್ಳೋದಿಲ್ಲ. ಯಾಕೆ, ಇವರು ಸಂಸ್ಕೃತಿನೇ ಕೊಡೋದದೆ, ಇವರು ತಗೊಳ್ಳೋ ಪೈಕಿ ಅಲ್ಲ ಈ ಜನ. ಅದಕ್ಕೇನು ಮಾಡಬೇಕು, ನಾನು ಕೊಡಬಾರ್ದು, ಆದರೆ ಇಲ್ಲೇ ಇಟ್ಟು ಹೇಳಲಾರ್ದೆ ಹೋಗಬೇಕು ಅಂತ ವಿಚಾರ ಮಾಡಿದ. ಅವನ ಮನಸ್ಸು ಎಷ್ಟು ದೊಡ್ಡ. ಒಂದು ಹಮ್ಮಿಣಿ ಆತ ಅದರಾಗ ಬಂಗಾರದ ನಾಣ್ಯಗಳನ್ನು ಹಾಕಿ ಅದನ್ನು ಕಟ್ಟಿ ಆ ಗುಡಿಸಲದ ಮೂಲೆಯೊಳಗೆ ಇಟ್ಟು, ಆ ಬಳಿಕ ಇವರಿನ್ನ ಮಲ್ಕೊಂಡಿದ್ದರು. ಅಷ್ಟರಾಗ ಸಾವಕಾಶ ಬಾಗಿಲ ತೆಗೆದು ಕುದುರೆ ಮೇಲೆ ಕೂತು ಹೋಗಿಬಿಟ್ಟ. ಇಂಥವರು ಇರ್ತಾರ. ಹೇಗೆ ಆಶ್ಚರ್ಯ. ಆ ಬಳಿಕ ಮುಂಜಾನೆ ಎಲ್ಲ ಹುಡುಗರು ಎದ್ದರು, ತಾಯಿ ಎದ್ಲು. ಹುಡುಗರು ಹುಡುಕಾಡಿದರು, ತಾಯಿ ಹುಡುಕಾಡಿದ್ಲು, ಎಲ್ಲಿ ಹೋದರು ಸಾಹುಕಾರರು ಅಂತ. ಆ ಮಕ್ಕಳೆಲ್ಲ ಹುಡುಕಾಡಿದರು, ಎಲ್ಲೂ ಸಿಗಲಿಲ್ಲ. ಆವಾಗ ತಾಯಿ ವಿಚಾರ ಮಾಡಿದ್ಲು, ಬಹುತರ ಅವಸರದಿಂದ ಹೋಗಿರಬೇಕು. ಅವಾಗೇನು ಗಡಿಯಾರ ಇರಲಿಲ್ಲ, ಬಹುತರ ಸಮಯ ಆಗ್ಯದ ಅಂತ ತಿಳ್ಕೊಂಡು ಹೋಗಿರಬೇಕು. ಆಯಿತು, ಹೋದವ್ರಿಗೆ ಒಳ್ಳೇದಾಗಲಿ ಅಂದ್ಲು. ಹೆಂಗೆ ಭಾವದ. ಆ ನಂತರ ಹುಡುಗರು ಕಸ ಹೊಡ್ಯಕ್ಕೆ ಹತ್ತಿದ್ರು. ಮೂಲ್ಯಾಗ ಚೀಲ ನೋಡಿದರು. ಅವರು ಓಡಿ ಹೋಗಿ ತಾಯಿಗೆ ಹೇಳಿದರು, ಇಲ್ಲೊಂದು ಚೀಲದ ಅಂತ ಹೇಳಿದರು. ತಾಯಿ ಬಂದು ನೋಡ್ತಾಳೆ, ಒಳಗೆ ಬಂಗಾರದ ನಾಣ್ಯಗಳು ಹೊಳಿತಾ ಇದ್ದು. ಗಿಲೇಟ್ ಬಂಗಾರ ಅಲ್ಲ, ಸಾಲಿಡ್ ಗೋಲ್ಡ್, 24 ಕ್ಯಾರೆಟ್. ಅದು ಬರೇ ಬಣ್ಣದ ಬಂಗಾರ ಅಲ್ಲ, ಪಕ್ಕಾ ಗಟ್ಟಿ ಬಂಗಾರದ ನಾಣ್ಯಗಳು. 100 ನಾಣ್ಯ ಇತ್ತು. ಒಂದು ನಾಣ್ಯ ಆವಾಗಿನ ಕಾಲಕ್ಕೆ 1 ತೊಲೆ ತೂಗ್ತಿತ್ತು. 100 ತೊಲೆ. ಏನು ಬೇಕಾದ್ದು ಮಾಡಬಹುದಾಗಿತ್ತು, ಅಷ್ಟು ಸಂಪತ್ತ. ನೋಡಿದ್ಲು, ಮಕ್ಕಳು ನೋಡಿದು, ಹಿಡಿದು ಮತ್ತೆ ಅಲ್ಲೇ ಇಟ್ಟು. ಅವಾಗ ತಾಯಿ ಹೇಳಿದ್ಲು, ಇನ್ನು ಮ್ಯಾಲ ನೋಡಿದ್ರೆಲ್ಲ ಮುಗೀತು, ಮುಟ್ಟಿದ್ರಿ ಎಲ್ಲ ಮುಗೀತು, ಇನ್ನು ಅವ ಬರುತ್ತಕ ನೀವು ಮುಟ್ಟಬಾರ್ದು ಅಂದ್ಲು. ಅವಂದ ಆಕಿಗೆ ಹೆಂಗೆ, ಇದು ನಮ್ಮದಲ್ಲ, ಇದು ನಮ್ಮದಲ್ಲ. ನಮ್ಮದು ನಮ್ಮ ತ್ವಾಟ, ನಮ್ಮದು 4 ಗಿಡದ ಹಣ್ಣ, ನಮ್ಮದು ನಾವೇನು ದುಡಿದು ತಂದ ಧಾನ್ಯ, ನಮ್ಮದು ಹಾಲ, ನಮ್ಮ ಆಕಳ, ನಮ್ಮ 2 ಎಮ್ಮೆ ಮಸ್ತಾಗಿ ಹಾಲ ಕೊಡ್ತಾವ. ಅವೆಲ್ಲ ನಮ್ಮ ಸಂಪತ್ತ. ಇದು ಅವನ ಸಂಪತ್ತ. ಇಂದಿಲ್ಲ ನಾಳೆ ಆ ಮುದುಕ ಅವ ಹಿರಿಯ ಬರ್ತಾನೆ, ಅವನಿಗೆ ಇದನ್ನು ಕೊಡಬೇಕು, ನೀವು ಮುಟ್ಟಬೇಡಿ ಅಂದ್ಲು. ಹುಡುಗರು ಎಷ್ಟು ಚಲೋ ಶಿಕ್ಷಣ ಪಡೆದಿದ್ದರು. ಅವರು ಮುಟ್ಟಬೇಡಿ ಅಂತ ಒಂದೇ ಶಬ್ದ ಹೇಳಿದ್ದಕ್ಕೆ ಮುಟ್ಲೇ ಇಲ್ಲ, ಆ ಕಡೆ ನೋಡಲೇ ಇಲ್ಲ. ಯಾರಾದರೂ ಹಿಂಗದಾರೇನು? ಬರೇ ಹರಕ ಚಪ್ಪಲ್ ಇಟ್ರೆ
ಯಾವಾಗರೇ ಒಂದು 4 ದಿವಸ ಅಂತ ತಗೊಂಡು ಹೋಗೋ ಸಮಾಜದಾಗ ಬಂಗಾರದ ಚೀಲ ಇಟ್ಟರೆ ಮುಟ್ಟಲಾರ್ದಂಗೆ ನೋಡಲಾರ್ದಂಗೆ ಮಕ್ಕಳು ಇರ್ತಾವಂದ್ರೆ ತಾಯಿಯ ಸಂಸ್ಕಾರ ಎಷ್ಟಿರಬೇಕು. ಇದಕ್ಕಂತಾರ ಇದು ಧರ್ಮ, ಇದು ಜೀವನ. ಹೆಂಗೆ ಬದುಕಬೇಕು ಮನುಷ್ಯ. ಇಷ್ಟಾಯ್ತಲ್ಲ, ಆತ ಹೋದಲ್ಲ, ಅವ ವಿಚಾರ ಮಾಡ್ಕೋತ ಹೋದ. ನನ್ನ ಮಗಳಿದ್ದಂಗೆ ಅದಾಳ, ನನ್ನ ತಾಯಿ ಇದ್ದಂಗೆ ಅದಾಳ, ಮಕ್ಕಳಿಗೆ ಎಂಥ ಸಂಸ್ಕಾರ ಕೊಟ್ಟಾಳ. ಆಕೆಗೆ ನಾನು 100 ಬಂಗಾರದ ನಾಣ್ಯ ಇಟ್ಟು ಬಂದೇನಿ. ಇದು ಆಕೆ ಇದನ್ನು ಬಳಸಬೇಕು, ಒಂದು ಚಂದ ಮನೆ ಕಟ್ಟಿಕೊಂಡಿರಬೇಕು, ಆರಾಮಾಗಿ ಮನೆಯೊಳಗಿರಬೇಕು, ಇದನ್ನು ಕಣ್ತುಂಬ ನೋಡಬೇಕು ಅಂದ. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು. ಅವಾಗ ಅವ ವಿಚಾರ ಮಾಡಿದ, ಮನೆ ಆಗಿರ್ಬೇಕೀಗ, ಮನೆ ಕಟ್ಕೊಂಡಿರ್ಬೇಕು. ಮನ್ಯಾಗ 3 ಮಕ್ಕಳು, ತಾಯಿ ಆರಾಮಾಗಿರಬಹುದು, ಇದನ್ನು ನೋಡಿ ಆನಂದ ಪಡಬೇಕು ಅಂತ ಮತ್ತೆ ಬಂದ. ಅದೇ ಕುದುರೆ ಮ್ಯಾಲೆ ಹತ್ತಿ ಅದೇ ಸಮಯಕ್ಕೆ ಆ ಮನೆಗೆ ಬಂದ. ಅವನಿಗೆ ಅನಿಸಿತ್ತು, ದೊಡ್ಡ ಮನೆ ಇರ್ತದೆ, ದೊಡ್ಡ ಬಾಗಿಲ ಇರ್ತದೆ, ಆ ಬಾಗಿಲದ ಮನೆಯ ಸುತ್ತ ಮುತ್ತ ಚಲೋ ಗಾರ್ಡನ್ ಇರ್ತದೆ, ಏನು ಮಸ್ತಾಗಿರಬೇಕು, 4 ದಿವಸ ಇದ್ದ ಹೋಗಬೇಕಂತ ಬಂದ. ನೋಡ್ತಾನೆ ಮತ್ತು ಗುಡಿಸ್ಲು ಹಂಗೆ ಇತ್ತು. ಅವ ಅಂದ, ಇದೇನೋ ಆಗ್ಯದ, ಪಾಪ ಯಾರೋ ಕಳ್ಳತನ ಮಾಡಿರ್ಬೋದು ಅಂದ. ಬಾಗಿಲ ಬಡ್ದ. ಅದೇ ತಾಯಿ ಬಾಗಿಲ ತೆಗೆದು ನೋಡ್ತಾಳ, ಎದುರಿಗೆ ಅದೇ ಮನುಷ್ಯ ನಿಂತಿದ್ದ. ಆಕೆಯ ಕಣ್ಣಲ್ಲಿ ಆನಂದದ ಅಶ್ರು ಬಂದು ಆಕೆಗೆ ಇಷ್ಟ ಸಂತೋಷ ಆಯಿತು. ಆ ಮಕ್ಕಳಂತೂ ಕುಣಿದು ಬಿಟ್ಟರು, ಅವನ್ನ ಕರೆದರು, ಸ್ನಾನ ಮಾಡಿಸಿದರು, ಅವನಿಗೆ ಊಟಕ್ಕೆ ಕೊಟ್ಟರು, ಅವನಿಗೆ ಹಾಸಿ ಕೊಟ್ಟರು. ಆದರೆ ಅವನ ಲಕ್ಷ್ಯ ಇರೋದು ಆ ಮೂಲಿ ಕಡೆ. ಮೂಲ್ಯಾಗಿನ್ನ ಅದೇನು ಇತ್ತಲ್ಲ ಚೀಲ, ಅವಾಗಂದ, ಇಂಥ ಮನೆ ಜಗತ್ತಿನಲ್ಲಿ ಎಲ್ಲಿ. ಎಂಥ ಕುಟುಂಬ ಅವಾಗ ಆತ ಕಣ್ಣಲ್ಲಿ ನೀರು ತಂದು ಹೇಳ್ದ, ಅಲ್ಲ, ನಿಮಗಾಗಿ ಇದನ್ನು ನಾನು ಇಲ್ಲಿಟ್ಟು ಹೋಗಿದ್ದೆ, ಇನ್ನೂ ಅಲ್ಲೇ ಅದ ಅಲ್ಲ, ಆ ಮೂಲಿ ಸಹಿತ ಬಿಟ್ಟಿಲ್ಲ, ಅದು ಹೆಂಗಿರ್ತದೆ. ಆವಾಗ ತಾಯಿ ಹೇಳಿದ್ಲು, ನನ್ನ ಮಕ್ಕಳು ಸುಶಿಕ್ಷಿತರು, ನನ್ನ ಮಕ್ಕಳು ವಿದ್ಯಾವಂತರು, ಏನು ಬದುಕಿನಲ್ಲಿ ಕಲಿಬೇಕೋ ಅವರು ಕಲ್ತಾರೆ. ನಾವು ಹಿಂಗದೇವೆ, ಕಲ್ತಂಗೆ SSLC ಆಯಿತು ಅಂದರೆ 1,00,000 ವರದಕ್ಷಿಣ ಏನಿದೆ. ಅದ್ರಾಗ ಒಂದು ಡಿಗ್ರಿ ಸಿಕ್ತು ಅಂದರೆ 10 ಲಕ್ಷ. ಅಕಸ್ಮಾತ್ ಡಾಕ್ಟರ್ ಆದ, ಎಂಜಿನಿಯರ್ ಆದ, ಅವ್ರ ಮನೆಯೆಲ್ಲ ಇವ್ರಿಗೆ. ಏನು ಜೀವನ. ನಾವು ಕಲಿತಂಗ ಆಶಾ ಹೆಚ್ಚಾಕೋತ ಹೋಯ್ತು, ಆ ಹುಡುಗರು ಕಲಿತಂಗ ಆಶಾನೇ ಇರಲಿಲ್ಲ. ಎಷ್ಟು ವ್ಯತ್ಯಾಸ ಇಲ್ಲ. ಹಿಂಗೆ ಕಲಿಸೋದದು. ಅವಾಗ ಶ್ರೀಮಂತ ಹೇಳ್ದ, ಇಲ್ಲ, ನಿಮಗಾಗಿನ ನಾನು ಇಟ್ಟು ಹೋಗಿದ್ದು, ನೀವ್ಯಾಕೆ ಇದನ್ನು ಬಳಸಿಲ್ಲ ಅಂತ. ಆವಾಗ 3 ಮಕ್ಕಳಿದ್ದುವಲ್ಲ, ಅವು ಹೇಳುದು, ನೋಡಿ, ನಮಗೆ ಕೊರತೆನೇ ಇಲ್ಲ, ಅದ ಬಳಕ ಬಳಸೋದು ಯಾಕೆ. ನಮ್ಮ ತಾಯಿ ನಮ್ಮನ್ನು ಶ್ರೀಮಂತ ಮಾಡ್ಯಾಳ, ನಮ್ಮ ತಾಯಿ ನಮ್ಮನ್ನು ಶ್ರೀಮಂತ ಮಾಡ್ಯಾಳ. ಶ್ರೀಮಂತ ಅಂದರೆ ಏನು? ನಮಗೆ ಏನು ಬೇಕೆಲ್ಲ ನಮ್ಮ ಹತ್ತಿರದ, ಇನ್ನೊಂದು ವಸ್ತುನೇ ಬೇಕಿಲ್ಲ, ಹಂಗೆ ನಮ್ಮನ್ನು ಶ್ರೀಮಂತ ಮಾಡ್ಯಾಳ. ಅದಕ್ಕೆ ನಿಮ್ಮ ಚೀಲದ ಅವಶ್ಯಕತೆ ನಮಗಿರಲಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟೇವಿ ಅಂತ.
ಹೇಗಾಗಿರಬೇಕು ಶ್ರೀಮಂತನಿಗೆ. ಆ ಹುಡುಗರು ಹೇಳಿದ್ರು, ಹಸದಾಗ ನಮ್ಮ ಮನ್ಯಾಗ ಅನ್ನದ, ನೀರಡಿಸಿದಾಗ ನಮ್ಮ ಮನ್ಯಾಗ ನೀರದ, ಆಡಾಕ ನಮ್ಮ ಮನ್ಯಾಗ ನಮ್ಮ ತಾಯದಾಳ, ನಮ್ಮ ಗೆಳೆಯರದಾರ ಸುತ್ತ ಮುತ್ತ ಮಸ್ತಾಗಿದ್ದೇವೆ. ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನದು ಏನು ಬೇಕಾಗ್ತದ? ಎ ಪೀಸ್ ಆಫ್ ಅ ಬ್ರೆಡ್, ಎ ಕಪ್ ಆಫ್ ಅ ವಾಟರ್ ಆ್ಯಂಡ್ ಎ ಫ್ಯೂ ಫ್ರೆಂಡ್ಸ್ ಟು ಪ್ಲೇ ವಿತ್. ಇನ್ನೇನದ? ಸಾಕಲ್ಲ. ಜೀವನ ಸ್ವರ್ಗ ಆಗಬೇಕಾದ್ರೆ ಒಂದು ರೊಟ್ಟಿ, ನೀರಡಿಕೆಯಾದಾಗ ಒಂದು ಕಪ್ಪ ನೀರ, ಆನಂದಕ್ಕಾಗಿ ಆಡುವಾಗ 4 ಜನ. ಇದಕ್ಕಿಂತ ಆನಂದ ಪಡೋದಕ್ಕೆ ಬೇರೆ ಯಾವ ವಸ್ತುಗಳು ಬೇಕಾಗ್ತಾವ ಹೇಳಿ? ಈಗ ನೀವ ಇಷ್ಟೆಲ್ಲ ಹೂಗಳನ್ನು ಕೊಡೋ ಬದಲು ಬಂಗಾರದ ಹೂಗಳನ್ನೇ ತಂದಿಟ್ಟಿದ್ರೆ ನೀವರೇ ಪ್ರವಚನ ಕೇಳ್ತಿದ್ರೆ ನನಗರೆ ಎದ್ದು ನಿಲ್ಲಕ್ಕಾಗ್ತಿತ್ತೇನು ಹೇಳಿ? ಹೂಗಳದಾವಂತೂ ಯಾರೂ ನೋಡೇ ಇಲ್ಲ. ಆದರೆ ಹೂಗಳಿರದೇ ಇದ್ದರೆ ಯಾವುದೂ ಕಾರ್ಯಕ್ರಮ ಆಗೋದು ಇಲ್ಲ. ಹಂಗಿರಬೇಕು ಜೀವನದಾಗ. ಯಾವುದು ಮಹತ್ವದ್ದು ಅಂದರೆ ಹ್ಯಾಪಿನೆಸ್. ನಥಿಂಗ್ ಈಸ್ ಲೈಕ್ ಎ ಹ್ಯಾಪಿನೆಸ್. ದೆರ್ ಈಸ್ ಅ ನಥಿಂಗ್ ಇನ್ ದ ವರ್ಲ್ಡ್ which is more precious than happiness. ಯಾವುದದ? ಸಂತೋಷದಂಥ ಸಂಪತ್ತ ಈ ಜಗತ್ತಿನಲ್ಲಿ ಯಾವುದದ? ಅಂಥ ಸಂಪತ್ತು ಹೃದಯ ಎದೆಯೊಳಗಿತ್ತು ಅಂದರೆ, ನಾನು ಶ್ರೀಮಂತ ಅನ್ನುವ ಭಾವ ಬಂತು ಅಂದರೆ ಮನಶುದ್ಧ, ಭಾವಶುದ್ಧ. ಭಾವದಲ್ಲಿ ನಾನು ಅಂತಿಲ್ಲ ಅಥವಾ ಇವರು ಅಂತಿಲ್ಲ. ಭಾವದಲ್ಲಿ ಹೇಗದೆ? ಜಗತ್ತೆಲ್ಲ ದೇವನ ನಿಲಯ ಇದೆ. ನಾನು ಈ ಜಗತ್ತಿನಲ್ಲಿ ಅತಿಥಿ. ಇಲ್ಲಿ ಆನಂದವಾಗಿ ಬದುಕೋದಕ್ಕೆ ನಾನು ಬಂದಿದ್ದೇ ವಿನಃ ಗಳಿಸೋದಕ್ಕಾಗಿ ಅಲ್ಲ, ನನಗಾಗಿ ಗಳಿಸೋದಕ್ಕಾಗಿ ಅಲ್ಲ, ಸುಂದರ ಕಾರ್ಯಗಳನ್ನು ಮಾಡೋದಕ್ಕೆ, ಜಗತ್ತನ್ನು ಇನ್ನಷ್ಟು ಸುಂದರಗೊಳಿಸೋದಕ್ಕೆ ನಾವು ಈ ಜಗತ್ತಿಗೆ ಬಂದಿದ್ದು. ಈ ಭಾವ ಇದು ಮಹತ್ವದ್ದು. ಎಷ್ಟು ನಡೆ ಶುದ್ಧ, ನುಡಿ ಶುದ್ಧ, ತನು ಶುದ್ಧ, ಮನ ಶುದ್ಧ, ಭಾವ ಶುದ್ಧ. ಕೊನೆಗೆ ಹೇಳ್ತಾನೆ, ನಮ್ಮ ಕಾರ್ಯಗಳೆಲ್ಲವೂ ಶುದ್ಧ. ನಾವು ಗಿಡ ಹಚ್ಚುವ ಕೆಲಸ ಮಾಡ್ತೇವೆ ವಿನಃ ಗಿಡ ಕಡಿಯುವ ಕೆಲಸ ಮಾಡೋದಿಲ್ಲ. ನಾವು ಜನರಿಗೆ ಸಂತೋಷ ಕೊಡುವ ಕೆಲಸ ಮಾಡ್ತೇವೆ ವಿನಃ ಜನರನ್ನು ದುಃಖಿಯನ್ನಾಗಿ ಮಾಡುವ ಕೆಲಸ ಮಾಡೋದಿಲ್ಲ. ಹಾಗೆ ನಾವೆಲ್ಲ ಬದುಕೋದದೆ. ಇಂಥ ಬದುಕು ಸಾಗಿಸಿದವನೇ ಭಕ್ತ. ಈ ಜಗತ್ತಿನಲ್ಲಿ ಬಂದ ಬಳಿಕ ಭಕ್ತನಾಗಿರಬೇಕು. ಹಿಂಗ ಆದ ಅಂದರೆ ಅವನ ಕಾಯವೇ ಕೈಲಾಸ. ಅವನ ಶರೀರದ ಅಲ್ಲ, ಅಲ್ಲೇ ದೇವರ ವಾಸ. ಕೈಲಾಸ ಅಂದ್ರೇನು? ಎಲ್ಲಿ ದೇವರ ವಾಸ ಮಾಡ್ತಾನ ಅದೇ ಕೈಲಾಸ. ಇಂಥ ಪವಿತ್ರ ಶರೀರದಲ್ಲಿ ದೇವ ವಾಸ ಮಾಡೋದರಿಂದ ಇದೇ ಕೈಲಾಸ. ಇದು ಕಾಯವೇ ಕೈಲಾಸ. ಹಿಂಗೆ ಬದುಕಬೇಕು ಅನ್ನೋದೇ ಭಕ್ತ.